ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೇಶ ಸುತ್ತಿ ನೋಡು. ಇವತ್ತು ನಾನು ಹೋಗ್ತಿರೋದು ಸ್ವಿಸ್ಸಲ್ಲಿರೋ ಮೋಸ್ಟ್ ಬ್ಯೂಟಿಫುಲ್ ಅಲ್ಪೈನ್ ಲೇಕ್ ಓಷನ್ ಸಿ ರೊಡಲ್ಬಾನ್. ಇಲ್ಲೇ ನಾನು ಮೌಂಟೇನ್ ಕೋಸ್ಟರ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಸ್ವಿಸ್ ಹಿಡನ್ ಜೆಮ್ ಆ್ಯಂಡ್ ಇದು ನಂದು ಫೇವ್ರಿಟೇಲ್ ಲೇಕ್ ಬ್ಲೌಸಿಗೆ ಹೋಗ್ತೀನಿ. ಸೊ ಇಲ್ಲಿಗೆ ಹೆಂಗೆ ಹೋಗ್ಬೇಕು, ಟಿಕೆಟ್ ಪ್ರೈಸ್ ಎಷ್ಟು ಎಲ್ಲ ಇನ್ಫೋ ಹೇಳ್ತೀನಿ, ವಿಡಿಯೋ ಫುಲ್ ನೋಡಿರಿ. ಇಲ್ಲಿಗೆ ನಾವು ಇಂಟರ್ಲಾಕನ್ ಓಸ್ಟಿಂದ ಟ್ರೈನ್ ತೊಗೊಂಡು ಸ್ಪೇಸಿಗೆ ಹೋಗ್ಬೇಕು ಆ್ಯಂಡ್ ದೆನ್ ಸ್ಪೇಸಿಂದ ಕ್ಯಾಂಡ್ರಸ್ಟೆಗ್ ಬಾನಾಫ್ಗೆ ಹೋಗಬೇಕು. ಕ್ಯಾಂಡ್ರಸ್ಟೆಗ್ ಬಾನಾಫ್ ಬಂದ ಕೂಡಲೇ ನಾವು ಗೊಂಡೋಲಾ ಸ್ಟೇಷನಿಗೆ ಹೋಗ್ಬೇಕು. ಅದು 5 to 7 minutes ವಾಕ್ ಫ್ರಮ್ ಸ್ಟೇಷನ್. ಸೊ ಅಲ್ಲಿ ಹೋಗಿ ಕೇಬಲ್ ಕಾರ್ದು ಟಿಕೆಟ್ ಪರ್ಚೇಸ್ ಮಾಡಬೇಕು. ಕೇಬಲ್ ಕಾರಿಂದ ನಾವು ಮೇಲೆ ಬರ್ಗ್ ಸ್ಟೇಷನ್ ಅಂತ ಐತಿ, ಅಲ್ಲಿಗೆ ಹೋಗೋಕೆ 20 minutes 20 to 30 minutes ತೊಗೊತೈತಿ ಗೊಂಡೋಲಾದಾಗ. ನೀವು ಟಿಕೆಟ್ಸ್ನ ಇಲ್ಲಿ ಟಿಕೆಟ್ ಮಷಿನ್ದಾಗಾದರೂ ಪರ್ಚೇಸ್ ಮಾಡ್ಬೋದು, ಆರ್ ಇಲ್ಲೇ ಟಿಕೆಟ್ ಬೂತ್ ಇರ್ತೈತಿ ಅಲ್ಲೂ ಮಾಡ್ಬೋದು. ಬಟ್ ಇಲ್ಲೇ ಕ್ಯೂ ಇರ್ತೈತಿ ಒಂದು ಸ್ವಲ್ಪ. ಅರ್ಲಿ ಬಂದ್ರೆ ಕಡಿಮೆ ಕ್ಯೂ ಆ್ಯಂಡ್ ಜಲ್ದಿ ನಿಮ್ಗೆ ಟಿಕೆಟ್ ಸಿಗ್ತಾವೆ, ಇಲ್ಲ ಲಾಂಗ್ ಕ್ಯೂ ಇರ್ತೈತಿ, ವೆಯ್ಟ್ ಮಾಡಬೇಕು. ಸೊ ಇಲ್ಲಿಂದ ಟಿಕೆಟ್ ತೊಗೊಂಡು ಇಲ್ಲಿ ಸ್ವೈಪ್ ಮಾಡಿ ಕೇಬಲ್ ಕಾರ್ನಾಗ ಹೋಗೋಣ. ಈಗ ಲೆಟ್ಸ್ ಗೋ. ಸೊ ಇಲ್ಲೇ ಮ್ಯಾಪ್ ಹಾಕ್ಯಾರ. ಈ ಮ್ಯಾಪ್ ಒಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಕಿಂಗ್ ಟ್ರೇಲ್ಸ್ ಹಾಕ್ಯಾರ ಆ್ಯಂಡ್ ಹೈಕಿಂಗ್ ಟ್ರೇಲ್ಸ್ ಯಾವ ಪ್ಲೇಸಿಂದ ಎಲ್ಲಿಗೆ ಹೋಗ್ತೈತಿ, ಎಷ್ಟು ಮಿನಿಟ್ಸ್ ತೊಗೊತೈತಿ ಹೈಕ್ ಮಾಡೋಕೆ ಅಂತ ಹಾಕ್ಯಾರ. ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಅದಾವೆ ಇಲ್ಲಿ, ಆರೆಂಜ್, ರೆಡ್ ಆ್ಯಂಡ್ ಬ್ಲೂ ಕಲರ್ ಟ್ರೇಲ್ಸ್. ಸೊ ಆರೆಂಜ್ ಅಂತಂದ್ರೆ ಹೈಕಿಂಗ್ ಟ್ರೇಲ್, ರೆಡ್ ಅಂದ್ರೆ ಮೌಂಟೇನ್ ಟ್ರೇಲ್, ಬ್ಲೂ ಅಂದ್ರೆ ಅಲ್ಪೈನ್ ಟ್ರೇಲ್ಸ್. ಸೊ ಡಿಫಿಕಲ್ಟ್ ಲೆವೆಲ್ ಇರಬೇಕು ಮೋಸ್ಟ್ಲಿ ಅದು. ಆ್ಯಂಡ್ ಆಲ್ಸೋ ಡಿಜಿಟಲ್ ಮ್ಯಾಪ್ ಐತಿ, ನೀವು ಡಿಜಿಟಲ್ ಮ್ಯಾಪ್ ಆ್ಯಕ್ಸೆಸ್ ಮಾಡಿಕೊಂಡು ಆಲ್ ಅಲಾಂಗ್ ದ ಟ್ರೇಲ್ ನೀವು ನ್ಯಾವಿಗೇಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಪರ್ ಅಡಲ್ಟ್ ಎಷ್ಟು ಕಾಸ್ಟ್ ಅಂದರೆ ಸ್ಟ್ಯಾಂಡರ್ಡ್ ಪ್ರೈಸ್ 30 franc ಅಡಲ್ಟ್ ರೌಂಡ್ ಟ್ರಿಪ್ಪಿಗೆ, ಆ್ಯಂಡ್ 15 franc ಹಾಫ್ ವೇರ್ ಕಾರ್ಡ್ ಇದ್ದರೆ 15 franc, ಆ್ಯಂಡ್ ಸ್ವಿಸ್ ಟ್ರಾವೆಲ್ ಪಾಸ್ ಇದ್ದರೆ ಅದು 15 franc, ಆ್ಯಂಡ್ ಬರ್ನರ್ ಓವರ್ಲ್ಯಾಂಡ್ ಪಾಸ್ ಇತ್ತಂದ್ರೆ ನಿಮ್ಮ ಕಡೆ ಅದು ಫುಲ್ ಟೋಟಲಿ ಫ್ರೀ ಇರ್ತೈತಿ. ಆ್ಯಂಡ್ ನಾವು ಸ್ವಿಸ್ಸಲ್ಲೇ ಇರೋದ್ರಿಂದ ಹಾಫ್ ವೇರ್ ಕಾರ್ಡ್ ಆಯ್ತು ನಮ್ಮದು. ಸೊ ನಮಗೆ 50% ಆಫ್ ಆಯ್ತು. ನೀವು ಸ್ವಿಸ್ಗೆ ಟ್ರಿಪ್ ಬಂದಾಗ ಐ ರೆಕಮೆಂಡ್ ಸ್ವಿಸ್ ಟ್ರಾವೆಲ್ ಪಾಸ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗ್ತೈತಿ 50% ಆ್ಯಂಡ್ ಮೋಸ್ಟ್ ಆಫ್ ದ ಪ್ಲೇಸಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಸ್ದಾಗ. ಆ್ಯಂಡ್ ಕಿಡ್ಸ್ ಪ್ರೈಸ್ 15 franc ರೌಂಡ್ ಟ್ರಿಪ್. 6 year to 15 year ಓಲ್ಡ್ ಇದ್ರಂದ್ರೆ 16 ಆ್ಯಂಡ್ ಅಬೋ ಇದ್ರೆ ಅದು ಅಡಲ್ಟ್ ಪ್ರೈಸ್ ಆಗ್ತೈತಿ. ಆ್ಯಂಡ್ ನಿಮ್ಮ ಕಡೆ ಸ್ವಿಸ್ ಫ್ಯಾಮಿಲಿ ಪಾಸ್ ಇತ್ತಂದ್ರೆ ಬಿಲೋ 16 ಏಜ್ದವರಿಗೆ ಟೋಟಲಿ ಫ್ರೀ ಇರ್ತೈತಿ. ಆ್ಯಂಡ್ 0 to 5 ಏಜ್ ಕಿಡ್ಸ್ ಇದ್ರಂದ್ರೆ ಅವರಿಗೆ ಸ್ವಿಸ್ ಫ್ಯಾಮಿಲಿ ಕಾರ್ಡ್ ಇರಲಿ ಇರದೇ ಇರಲಿ ಇದು ಟೋಟಲಿ ಫ್ರೀ ಅವರಿಗೆ. ಆ್ಯಂಡ್ ಬಿಲೋ 16 ಏಜ್ ಕಿಡ್ಸಿಗೆ ಟ್ರಾನ್ಸ್ಪೋರ್ಟೇಷನ್ದಾಗ ಅಲೋನ್ ಅಡ್ಡಾಡಕ್ಕೆ ಅಲೌಡ್ ಇಲ್ಲ. ಸೊ ಅವರಿಗೆ ನಾವು ಒಂದು ಪೇರೆಂಟ್ ಮಸ್ಟ್ ಆ್ಯಂಡ್ ಶುಡ್ ಅಕಂಪ್ನಿ ಇರಬೇಕು, ಸ್ವಿಸ್ ಪಾಸ್ ಇರಬೇಕು ಪೇರೆಂಟ್ ಕಡೆ. ಸೊ ದ್ಯಾಟ್ ಅವರಿಗೆ ಬಿಲೋ 16 ಏಜ್ ಕಿಡ್ಸಿಗೆ ಟೋಟಲಿ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಸ್ವಿಟ್ಜರ್ಲ್ಯಾಂಡ್ದೊಳಗೆ. ಸೊ ನಾವು ರೋಡಲ್ಬಾನ್ ಕೇಬಲ್ ಕಾರ್ ಸ್ಟೇಷನ್ಗೆ ಬಂದ ಮೇಲೆ ನಿಮ್ಗೆ ಇಲ್ಲೇ 2 ಆಪ್ಷನ್, ರೋಡಲ್ಬಾನಲ್ಲಿ ಮೌಂಟೇನ್ ಕೋಸ್ಟರ್ ರೈಡ್ ಅಥವಾ ಓಷನ್ ಸಿಗೆ ಹೈಕ್ ಮಾಡೋದು. ಸೊ ಆ್ಯಸ್ ಆಫ್ ನಾವು ವೆದರ್ ಕ್ಲೌಡಿ ಆ್ಯಂಡ್ ಸ್ವಲ್ಪ ವಿಂಡಿ ಐತಿ. ಸೊ ಮೌಂಟೇನ್ ಕೋಸ್ಟರ್ ಓಪನ್ ಮಾಡೋದು ವೆದರ್ ಮೇಲೆ ಡಿಪೆಂಡ್. ಇವಾಗ ಸದ್ಯಕ್ಕೆ ಕ್ಲೋಸ್ ಐತಿ. ಸೊ ನಾವು ಲೇಕ್ ಕಡೆ ಹೋಗಿ ಬರ್ತೀವಿ, ಆಮೇಲೆ ಸನ್ನಿ ಅಂತ ತೋರ್ಸಾಗುತ್ತೆ ಫೋರ್ಕಾಸ್ಟ್. ಅವಾಗ ನಾವು ವಿಚಾರ ಮಾಡಿ ಪ್ಲ್ಯಾನ್ ಮಾಡ್ತೀವಿ. ನಡ್ರಿ ಈಗ ಲೇಕ್ ಕಡೆ ಹೋಗಿ ಬರೋಣ ಅಂತ. ಸೊ ಹೈಕಿಂಗ್ ಮಾಡೋಕ್ಕೆ 2 ಆಪ್ಷನ್ಸ್ ಅದಾವೆ. ಒಂದು ಟ್ರೇಲ್ ನಂಬರ್ 8, ಇದು ಮೋಸ್ಟ್ ಪಾಪ್ಯುಲರ್ ಹೈಕಿಂಗ್ಸ್ ಓಷನ್ ಸಿ. ಅದು ಬೆಸ್ಟ್ ಅಂದ್ರೆ ಐ ಬಿಲೀವ್ ಸಮ್ಮರ್ ಒಳಗೆ. ಆ್ಯಂಡ್ ನೆಕ್ಸ್ಟ್ ಬೈ ರೋಡ್ ಟ್ರೇಲ್ ನಂಬರ್ 4 ಅದು ಚೂಸ್ ಮಾಡಬೇಕು. ಅದು ಜಸ್ಟ್ 25 minutes ವಾಕ್ ಫ್ರಮ್ ರೋಡಲ್ಬಾನ್ ಕೇಬಲ್ ಸ್ಟೇಷನ್ ಟು ಲೇಕಿಗೆ. ಬಟ್ ಏನಂದ್ರೆ
ಈಸಿ ಡೌನ್ ಹಿಲ್ ಐತಿ, ಬಟ್ ಗುಡ್ ಶೂಸ್ ರೆಕಮೆಂಡ್ ಮಾಡ್ತೇನೆ ನಾನು. ಇನ್ನೊಂದು ಎಲೆಕ್ಟ್ರಿಕ್ ಶಟಲ್ ಕೂಡ ಐತಿ ಇಲ್ಲೇ ರೋಡ್ಲಬಾನ್ ಕೇಬಲ್ ಕಾರ್ ಸ್ಟೇಷನ್ ಟು ಲೇಕ್ ಹತ್ತಿರ ಇರೋ ಬರ್ಗ್ ಹೋಟೆಲ್ವರೆಗೂ ಆ್ಯಂಡ್ ವೈಸ್ ವರ್ಸ. ಡೈಲಿ 11 ಗಂಟೆಯಿಂದ ಸಾಯಂಕಾಲ 4:30 ಅಥವಾ 5:30 ಆ್ಯಕ್ಚುಲಿ ಸೀಸನ್ ಮೇಲೆ ಡಿಪೆಂಡ್ ಅದು. ಆ್ಯಂಡ್ ಇದು ಎವ್ರಿ 30 ಮಿನಿಟ್ಸಿಗೆ ಇರುತ್ತೆ. ಇಲ್ಲೇ ಅದಕ್ಕಿಂತ ಮುಂಚೆ ಅಂದ್ರೆ ಪ್ರಿಯಾರಿಟಿ ಪ್ಯಾಸೆಂಜರ್ಸ್ ಇದ್ರೆ ಬಿಡ್ತಾರೆ, ಅಂದ್ರೆ ಓಲ್ಡ್ ಏಜ್, ಹ್ಯಾಂಡಿಕ್ಯಾಪ್ಸ್ ಈ ಥರ ಇದ್ರೆ. ಬಟ್ ಸ್ಟಿಲ್ ಸೀಟ್ಸ್ ಗ್ಯಾರಂಟಿ ಇರೋಂಗಿಲ್ಲ. ಸೊ ಹೈಕಿಂಗ್ ವಾಕಿಂಗ್ ಆಗೋದಿಲ್ಲ ಅಂದರೆ ನೀವು ಈ ವೆಹಿಕಲ್ ಚೂಸ್ ಮಾಡ್ಬೋದು, ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಕೈತಿ. ಒನ್ ವೇ ಟ್ರಿಪ್ಪಿಗೆ ಅಡಲ್ಟ್ಸಿಗೆ 10 ಫ್ರ್ಯಾಂಕ್ಸ್ ಆ್ಯಂಡ್ ಚಿಲ್ಡ್ರನ್ ಅಂಡರ್ 13 ಇಯರ್ ಓಲ್ಡ್ ಇದ್ದರೆ 8 ಫ್ರ್ಯಾಂಕ್ಸ್. ಸೊ ಬೆಟರ್ ವಾಕ್ ಆ್ಯಂಡ್ ಹೈಕ್ ಮಾಡೋದು. ಆಲ್ಮೋಸ್ಟ್ ಲೇಕ್ ಹತ್ರ ಬಂದ್ವಿ. ಇದು ಬರ್ಗ್ ಹೋಟೆಲಲ್ಲಿ ಕಾಣಿಸಾಕೊಂತಿರೋದು. ಆ್ಯಂಡ್ ಎಲೆಕ್ಟ್ರಿಕ್ ಶಟಲ್ ಅಂತ ಹೇಳಿದಲ್ಲ, ಅದು ಬರಕಂತೈತಿ. ಇದೆ ನೋಡ್ರಿ, ಅದು ಎಲೆಕ್ಟ್ರಿಕ್ ಶಟಲ್. Welcome to Postcard Perfect Oshnansi Lake. ಸೊ ಈ ಓಷ್ನನ್ಸಿ ಒಂದು ಕ್ಯಾಂಡ್ರಸ್ಟಿಕ್ ಮೇಲೆ ಬೆಟ್ಟದೊಳಗೆ ಇರೋ ಟೀಲ್ ಬ್ಲೂ ಲೇಕ್. ಇದು ಸಮ್ಮರ್ ಆ್ಯಂಡ್ ವಿಂಟ್ರಲ್ಲೂ ಓಪನ್ ಇರ್ತೈತಿ. ಮಾರ್ನಿಂಗ್ 8:30 or 9 ಆ್ಯಂಡ್ ಈವ್ನಿಂಗ್ 5:30 or 6ವರೆಗೂ ಓಪನ್ ಇರುತ್ತೆ. ಡಿಪೆಂಡ್ಸ್ ಆನ್ ದ ಸೀಸನ್ ಅಗೇನ್. ಮಿಡ್ ಮಾರ್ಚ್ ಟು ಮಿಡ್ ಮೇ ಆ್ಯಂಡ್ ಮಿಡ್ ಅಕ್ಟೋಬರ್ ಟು ಮಿಡ್ ಡಿಸೆಂಬರ್ ಮೇಂಟೆನೆನ್ಸ್ಗೆ ಕ್ಲೋಸ್ ಮಾಡಿರ್ತಾರೆ. ಆ್ಯಂಡ್ ವಿಂಟ್ರ್ ಒಳಗೆ ಇದು ಲೇಕ್ ಫುಲ್ ಐಸ್ ಆಗಿರ್ತೈತಿ. ಸೊ ಸ್ವಿಟ್ಜರ್ಲ್ಯಾಂಡ್ನಾಗ ಇದು ಒನ್ ಆಫ್ ದ ಲೇಕ್ ಐಸ್ ಸ್ಕೇಟಿಂಗ್ ಮಾಡೋಕ್ಕೆ ಅಲೌಡ್ ಐತಿ ವಿಂಟರ್ ಒಳಗೆ. ಸಮ್ಮರಲ್ಲಿ ಬಂದರೆ ಲೇಕಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು. ಸ್ಪ್ರಿಂಗ್ ಆಟಮಲ್ಲಿ ಬಂದರೂ ಮಾಡ್ಬೋದು ಫ್ರೀಸಿಂಗ್ ವಾಟರಲ್ಲಿ ಇಫ್ ಯು ವಿಶ್. ಆರ್ ಬೋಟ್ ಆಪ್ಷನ್ನೂ ಐತಿ. ಬೋಟ್ ರೆಂಟ್ ಮಾಡಿ ಲೇಕ್ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಟ್ರೈಲ್ ನಂಬರ್ 8 ಆ್ಯಕ್ಚುಲಿ 3 hours ಹೈಕ್ ಮಾಡಿ ಆಮೇಲೆ ನಾವು ಲೇಕ್ ರೀಚ್ ಆಗೋದು. ಸೊ ನೀವೇನಾದರೂ ಹೈಕ್ ಮಾಡೋರು ಇದ್ರಿ ಅಂದರೆ ಟ್ರೈಲ್ ನಂಬರ್ 8 ಒಳಗೆ ಮೇಕ್ ಶೂವರ್ ನೀವು ಎನಫ್ ವಾಟರ್, ಸ್ನ್ಯಾಕ್ಸ್ ಮತ್ತು ಗುಡ್ ಹೈಕಿಂಗ್ ಶೂಸ್ ಇಂದ ಪ್ರಿಪೇರ್ ಆಗಿ ಬರ್ರಿ. ಬಿಕಾಸ್ ಈ ಟ್ರೇಲ್ ಒಳಗೆ ನಿಮಗೆಲ್ಲೂ ಆನ್ ದ ವೇ ನೀರು ಸಿಗಂಗಿಲ್ಲ ಲೇಕ್ ರೀಚ್ ಆಗೋವರೆಗೂ. ಬಟ್ ಲೇಕ್ ರೀಚ್ ಆದಮೇಲೆ ಅಲ್ಲಿ ಲೇಕ್ ಹತ್ತಿರ 2-3 ರೆಸ್ಟೋರೆಂಟ್ಸ್ ಅದಾವೆ. ಸೊ ಅಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ನೀವೇನಾದರೂ ಇಂಟರ್ಲಾಕನ್ ಅವ್ರ ಗ್ರಿಂಡ್ಲ್ವಾಲ್ಡಲ್ಲಿ ಸ್ಟೇ ಮಾಡಿದ್ರೆ ಅಲ್ಲಿಂದ ಒನ್ ಡೇ ಟ್ರಿಪ್ ಬೆಸ್ಟ್ ಆಪ್ಷನ್ ಈಸ್ ದಿಸ್ ಓಷ್ನನ್ಸಿ ಲೇಕ್. ಆ್ಯಂಡ್ ನೀವು ಬಿಟ್ವೀನ್ ಯುಂಫ್ರೋ ರೀಜನ್, ಜರ್ಮ್ಯಾಟ್ ಆರ್ ಇಟಲಿ ಅಂತ ಟ್ರಾವೆಲ್ ಮಾಡೋರಿದ್ರೆ ಈ ಓಷ್ನನ್ಸಿ ಲೇಕಿಗೆ ಆನ್ ದ ವೇ ವಿಸಿಟ್ ಮಾಡ್ಬೋದು. ಆ್ಯಂಡ್ ಬೋನಸ್ ಟ್ರಿಪ್ ಆಪ್ಷನ್ ಏನಂದ್ರೆ ಬರ್ನರ್ ಓಬರ್ಲ್ಯಾಂಡ್ ಪಾಸ್. ಇದು ಫ್ರಮ್ ಇಂಟರ್ಲಾಕನ್ ಟು ಓಷ್ನನ್ಸಿ ಆ್ಯಂಡ್ ಫ್ರಮ್ ಜರ್ಮಟ್ ಇಂದ ಆಲ್ ದ ವೇ ಟು ಬ್ರಿಗ್ ಫುಲ್ ಫ್ರೀ ಇರ್ತೈತೆ ಬರ್ನರ್ ಓಬರ್ಲ್ಯಾಂಡ್ ಪಾಸ್. ನೀವು ಇದನ್ನು 3 day ಪಾಸ್ನ ಮಸ್ಟ್ ಆ್ಯಂಡ್ ಶುಡ್ ಪರ್ಚೇಸ್ ಮಾಡಬೇಕು. ಆರ್ 6 day ಆರ್ 10 day ಹಿಂಗಿರ್ತಾವೆ. 1 day ಪಾಸ್ ಅಂತ ಇರೋಂಗಿಲ್ಲ. ಸೊ ಮಿನಿಮಮ್ ಸ್ಟಾರ್ಟ್ ಆಗೋದು ಅದು 3 day ಪಾಸಿಂದ.
ಇದಾಗಿತ್ತು ಓಷನ್ ಸಿ ವಿಸಿಟ್. ಆ್ಯಂಡ್ ನೆಕ್ಸ್ಟ್ ಹಾಫ್ ಡೇ ಇನ್ನೊಂದು ಅಮೇಝಿಂಗ್ ಪ್ಲೇಸಿಗೆ ಹೋಗ್ತೀನಿ. ಅದಕ್ಕಿಂತ ಮೊದಲ ರೋಟಲ್ಬಾನ್ ಮೌಂಟೇನ್ ಕೋಸ್ಟರ್ ಮಿಸ್ ಮಾಡಿದ್ದೆ, ಅದನ್ನು ಮಾಡ್ತೀನಿ ಈಗ. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿರಿ. ಈ ವಿಡಿಯೋ ಆ್ಯಂಡ್ ಈ ಪ್ಲೇಸ್ ಬಗ್ಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.